ಅವರು ಹಾಗೂ ಫತ್ತೇಪುರ್ ಸುರೇಶ್ ಅವರು ಹಾಗೂ ನಮ್ಮ ಪ್ರಕಾಶ್ ಆಪ್ಟೆ ಅವರು ಹಾಗೂ ಎಲ್ಲ ನನ್ನ ವೇದಿಕೆ ಮೇಲೆ ಆಶೀರ್ವಾದಂತ ಎಲ್ಲ ನನ್ನ ಗುರು ಹಿರಿಯರೇ ಮತ್ತು ನನ್ನ ಪ್ರೀತಿ ಎಲ್ಲ ನನ್ನ ಗಣ್ಯಮಾನ್ಯ ವ್ಯಕ್ತಿಗಳಿಗೆ ನನ್ನ ನಮಸ್ಕಾರ ಹೇಳ್ತಾ ಇವತ್ತು ರಾಯಲ್ ಜಿಮ್ ಕ್ಲಬ್ ರಾಮದುರ್ಗ ಇರುವ ಇವತ್ತಿನ ದಿವಸ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಡಕತ್ತಾರು. ಅದಕ್ಕೆ ಬೆಂಬಲವನ್ನು ನಮ್ಮ ಅಶೋಕಣ್ಣ ಪಟ್ಟಣ ಅವರು ನೀಡಿದ್ದಾರೆ. ಅದಕ್ಕೆ ನನ್ನ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷನ್ನು ರಾಯಲ್ ಫಿಟ್ನೆಸ್ ಅವರು ನನ್ನ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಧನ್ಯವಾದಗಳು ಕೊಡ್ತೇನೆ. ಯಾಕಂದ್ರೆ ನನ್ನ ಜೀವನದಾಗ ಫಸ್ಟ್ ಸಲ ನನ್ನ ಅಧ್ಯಕ್ಷನಾಗಿನಿ. ಯಾಕಂದ್ರೆ ಯಾವ್ದೋ ಪೋಸ್ಟ್ನಾಗ ನನ್ನ ರಾಜಕೀಯ ಒಳಗೂ ಯಾವ್ದು ಮೆಂಬರ್ ತಗೊಂಡಿಲ್ಲ, ಯಾವ್ದು ನಾನು ಸ್ಥಾನ ಇಲ್ಲ. ಇದು ಫಸ್ಟ್ ಸಲ ನನಗೆ ಸ್ಥಾನ ಕೊಟ್ಟಾರ. ನಾನು ಅವರಿಗೆ ಧನ್ಯವಾದಗಳು ಕೊಡ್ತೇನೆ. ಮತ್ತು ನಾವು ರೌಫ್ ನದಾಫ್ ಅವರಿಗೆ ಮತ್ತು ನನ್ನ ಗೆಳೆಯಾದಂತ ಪಮ್ಮಾರ್ ಸರ್ ಅವರಿಗೆ. ಯಾಕಂದ್ರ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಇವತ್ತ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಸಬೇಕಾದ್ರು ಮುಂದಿನ ಸಲ ಆಗಲಿ ಹೆಚ್ಚಿನ ಮಟ್ಟದಲ್ಲಿ ನಾವು ಕಾರ್ಯಕ್ರಮ ಮತ್ತು ನಡೆಸ್ಕೊಡ್ತೀವಿ ಅಂತೇಳಿ ನಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಾವು ಮಾಡ್ತೀವಿ ಅಂತೇಳಿ ಹೇಳಕ್ ಬಯಸ್ತೇನೆ. ಆದ್ರೂ ನಾನು ಒಬ್ಬ 15 ವರ್ಷ ಜಿಮ್ ಮಾಡಿದ್ದ ನಾನು ಹಲವಾರು ಕಾರಣಲಿಂತ್ರ ನನಗೆ ಜಿಮ್ ಮಾಡಕ್ ಅವಕಾಶ ಸಿಕ್ಕಿತ್ತ. ಆದ್ರೆ ನಾನು ಸ್ಪರ್ಧೆಯನ್ನು ಮಾಡಕ್ ಅವಕಾಶ ಸಿಗ್ಲಿಲ್ಲ. ಇವತ್ತು ನನ್ನ ಕಡೆ ಎಲ್ಲ ಐತಿ, ಆದ್ರೆ ನಾನು ಸ್ಪರ್ಧೆ ಮಾಡುವಂತ ಶಕ್ತಿ ಇರಂಗಿಲ್ಲ. ಯಾಕಂದ್ರೆ ಒಂದ್ ಟೈಮ್ ಇರ್ತೈತಿ, ಆ ಟೈಮಿಗೆ ಮಾಡ್ಬೇಕ. ಆ ಟೈಮ್ ಬಿಟ್ಟು ಹೋತಂದ್ರ ವಾಪಸ್ ಮಾಡಕ್ ಆಗಂಗಿಲ್ಲ ಅಂತೇಳಿ ಎಲ್ಲರಿಗೆ ನಾನು ಜಿಮ್ಮಿಗೆ ಹೋಗ್ರಿ, ವಾಕಿಂಗ್ ಮಾಡ್ರಿ, ನೀವು ಹೆಲ್ತ್ ಅನ್ನು ಚೆನ್ನಾಗಿಟ್ಕೋರಿ. ಯಾಕಂದ್ರೆ ಹೆಲ್ತ್ ಇಡ್ತಪ್ಪ ಅಂದ್ರ ನಾಳೆ ನಮ್ಗೆಲ್ಲ ಅನುಕೂಲ ಆಗ್ತದೆ. ನಾವು ನಮ್ಮ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡಕ್ ಒಂದು ಅವಕಾಶ ಆಗ್ತದೆ ಅಂತೇಳಿ ಹೇಳಕ್ ಬಯಸ್ತೇನೆ. ನಮ್ಮ ದೋಸ್ತ ಆದಂತ ಒಬ್ಬ ಹೇಳಿರ, ನೀವು ಇನ್ನೂ ಬಹಳ ಕಲಿಬೇಕ, ನೀವು ಇನ್ನೂ ಬಹಳ ಭಾಷೆನ ವಿಚಾರ ಮಾಡ್ಬೇಕಂತೇಳಿ. ನಾನ ಭಾಷೆನ ಕಲಿಯೋದಲ್ಲಪ್ಪ, ಭಾಷೆನಕ್ಕಿಂತ ಕೆಲಸ ಮಾಡ್ತೇನೆ. ನಾನು ಭಾಷೆನ ಇಂದ ಆಚೆ ಮಾಡ್ತೇನೆ. ಅದಕ್ಕೆ ನಾನು